ಮುದ್ದು ಮಕ್ಕಳೇ, ನಾವು ಈಗ ಎಸೆ ಟು ಲಾಸ್ಟ್ ಪೋಯಮ್ ತಾಯಿ ಅನ್ನುವಂತಹ ಪದ್ಯವನ್ನು ನೋಡೋಣ. ಹಾಗಾದರೆ ಇಲ್ಲಿ ಪಾಠಪೂರ್ವ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಕಾಣಿಸ್ತಿರುವಂತಹ ಪಿಕ್ಚರ್ ಯಾವುದು? ಫಸ್ಟ್ ಒನ್ ಅಜ್ಜಿ. ನೆಕ್ಸ್ಟ್ ಸೆಕೆಂಡ್ ಒನ್ ಅಜ್ಜ ಅಥವಾ ತಾತ. ನೆಕ್ಸ್ಟು ಇಲ್ಲಿ ಅಮ್ಮ ಮತ್ತು ಮಗ ಇದ್ದಾರೆ, ಅಂದರೆ ತಾಯಿ ಮಗ. ಇಲ್ಲಿ ಅಪ್ಪ ಮತ್ತು ಮಗಳು. ನೆಕ್ಸ್ಟ್ ಇಲ್ಲಿ ಹುಡುಗಿ ಹುಡುಗ ಅಥವಾ ಮಗಳು ಮಗ. ನಿಮ್ಮ ಮನೆಯಲ್ಲಿ ಇರ್ತಾರೆ ಅಪ್ಪ ಅಮ್ಮ ಅಜ್ಜಿ ತಾತ ದೊಡ್ಡಪ್ಪ ದೊಡ್ಡಮ್ಮ ಆಂಟಿ, ಈ ಥರ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ವಾ. ಇಲ್ಲಿನೂ ಕೂಡ ಯಾರಿದ್ದಾರೆ? ಅಜ್ಜಿ ಅಜ್ಜ ಮತ್ತು ಅಮ್ಮ ಮಗ. ನೆಕ್ಸ್ಟು ಅಪ್ಪ ಮತ್ತು ಮಗಳು. ನೆಕ್ಸ್ಟು ಮಗಳು ಹುಡುಗ, ಅಂದರೆ ಹುಡುಗಿ ಅಥವಾ ಹುಡುಗ. ಹಾಗಾದರೆ ನೆಕ್ಸ್ಟ್ ನಾವು ಈ ಪಾಠವನ್ನು ಬರೆದಂತಹ ಕವಿ ಯಾರು? ಎ.ಕೆ. ರಾಮೇಶ್ವರ್. ಯಾರು? ಎ.ಕೆ. ರಾಮೇಶ್ವರ್ ಅನ್ನುವಂತಹ ಒಬ್ಬ ಕವಿ ಈ ಪದ್ಯವನ್ನು ಬರೆದಿದ್ದಾರೆ. ಇಲ್ಲಿ ಏನಿದೆ ಅಂತಂದ್ರೆ, ನಿಮಗೆ ನಿಮ್ಮ ತಾಯಿ ಅಮ್ಮ ಮಮ್ಮಿ ಅವ್ರೇನು ಮಾಡ್ತಾರೆ? ಮನೆಯಲ್ಲಿ ನಿಮ್ಗೆ ಬಹಳ ಮುದ್ದಿನಿಂದ ಸಾಕ್ತಾರೆ. ತಮಗೆಷ್ಟೇ ಕಷ್ಟ ಇತ್ತಂದರೂ ಕೂಡ ಅವ್ರೇನು ಮಾಡ್ತಾರೆ? ಆ ಎಲ್ಲ ಕಷ್ಟಗಳನ್ನು ಮರೆತು ನಿಮ್ಮನ್ನು ಪ್ರೀತಿಯಿಂದ ಸಾಕ್ತಾ ಇರ್ತಾರೆ. ಅದು ತಾಯಿ ಮತ್ತು ಮಗುವಿನ ಪ್ರೀತಿ ಹೆಂಗಿರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥಗಳು ಏನೇನು? ಕನಲುವಳು ಅಂದರೆ ಸಂಕಟ ಪಡುವಳು ಅಂತ ಅರ್ಥ. ನೆಕ್ಸ್ಟು ಇಡೀ ಅಂದರೆ ಪೂರ್ತಿಯಾಗಿ ಅಥವಾ ಪೂರ್ಣ ಅಂತ ಅರ್ಥ. ಬಗೆವಳು ಅಂದರೆ ತಿಳಿವಳು, ಅಂದರೆ ತಿಳಿದುಕೋ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಬಗೆವಳು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಪೊರೆವಳು ಅಂದರೆ ಪೊರೆ ಅಂದರೆ ಕಾಪಾಡು, ಆರೈಕೆ ಮಾಡು ಅಂತ ಇಲ್ಲಿ ಅರ್ಥ. ನೋಡ್ರಿ, ಈ ಪದ್ಯದಲ್ಲಿ ತಾಯಿ ಮತ್ತು ಮಗುವಿನ ಪ್ರೀತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕವಿ ಯಾವ ರೀತಿ ಹೇಳಿದ್ದಾರೆ ಅನ್ನೋದು. ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು, ಮಗು ತನ್ನ ಇಡಿಯ ಜಗವು ಎಂದು ಬಗೆದಳು. ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು, ಮಗು ತನ್ನ ಇಡಿಯ ಜಗವು ಎಂದು ಬಗೆದಳು. ನೋಡ್ರಿ, ಕವಿ ಹೇಳ್ತಾಳೆ ಏನಂತ? ತಾಯಿ ತಾನು ಮಗುವನ್ನು ಹಡೆದ ನಂತರ ಇಡೀ ಜಗತ್ತನ್ನು ಮರಿತಾಳ. ಯಾಕಂದ್ರೆ ಅಲ್ಲಿ ತನ್ನ ಮಗುವಿನ ಪ್ರೀತಿ ಅಷ್ಟು ದೊಡ್ಡದಾಗಿರುತ್ತೆ. ಎಷ್ಟೇ ನೋವುಗಳಿದ್ರೂ ಕೂಡ ತನ್ನ ಮಗು ಹುಟ್ಟಿದ ತಕ್ಷಣ ಇಡೀ ಜಗತ್ತನ್ನು ಮರಿತಾಳ. ತನ್ನ ಮಗು ಇಡೀ ಜಗತ್ತು ಅಂತಂದು ಹೇಳಿ ತಿಳಿದುಕೊಳ್ತಾಳ. ಬಗೆದಳು ಅಂದರೆ ತಿಳಿದುಕೋ ಅಂತ ಅರ್ಥ. ನೆಕ್ಸ್ಟು ಮಗು ದಿನವೂ ಆಡಿ ಬರಲು ಹೆಮ್ಮೆ ಪಡುವಳು, ಮಗು ಬೇಗ ಬಾರದಿರಲು ಕೂಗಿ ಕರೆವಳು. ನೋಡ್ರಿ, ಮಗು ದಿನ ಇಡೀ ಆಡಿ ಬರ್ದಾಗ ಹೆಮ್ಮೆ ಪಡ್ತಾಳ. ನನ್ನ ಮಗು ಆಟ ಆಡಿ ಬಂದಿದೆ ಅಂತಂದು ಹೇಳಿ ಖುಷಿ ಪಡ್ತಾಳ. ನೀವೆಷ್ಟು ಆ್ಯಕ್ಟಿವ್ ಆಗಿರ್ತೀರಿ, ತಾಯಿ ಅಷ್ಟು ಖುಷಿಯಾಗಿರ್ತಾಳೆ. ನೀವು ಪದೇ ಪದೇ ಮಲ್ಗೋದು ಸುಮ್ಮನೆ ಕೂಡೋದು ಮಾಡಿದರೆ ಯಾಕೆ ಹಿಂಗೆ ಮಾಡ್ತೀ ಅಂತ ಕೇಳ್ತಿರ್ತಾರೆ ಪೇರೆಂಟ್ಸ್ ಅಲ್ವಾ. ಈ ರೀತಿ ಮಾಡಿದಾಗ ಅಲ್ಲಿ ತಾಯಿ ಇಡೀ ತಮ್ಮ ಮಕ್ಕಳು ಮುಂಜಾನೆಯಿಂದ ಆಟ ಆಡಿ ಬಂದು ಆ್ಯಕ್ಟಿವ್ ಆಗಿದ್ದಾಗ ತಾಯಿ ಹೆಮ್ಮೆ ಪಡ್ತಾಳೆ, ಅಂದ್ರೆ ಖುಷಿ ಪಡ್ತಾಳೆ. ನೆಕ್ಸ್ಟು ಮಗು ಬೇಗ ಬಾರದಿರಲು ಕೂಗಿ ಕರೆವಳು. ನೋಡಿರಿ, ನೀವು ಆಟ ಆಡೋಕ್ಕೆ ಹೋದಾಗ ಊಟದ ಟೈಮಿಗೆ ತಿಂಡಿ ಟೈಮಿಗೆ ನೀವು ಮನೆಗೆ ಬರಲಿಲ್ಲ ಅಂದರೆ ನೀವೆಲ್ಲಿ ಹೋಗಿರ್ತೀರಲ್ಲ ಅಲ್ಲಿಂದ ನಿಮ್ಮನ್ನು ಕೂಗಿ ಕರೆದು ನಿಮಗೆ ಬಂದು ಮನೆಗೆ ಕರೆಸಿ ಏನು ಮಾಡ್ತಾರೆ ಅಂತಂದರೆ ಊಟವನ್ನು ಮಾಡಿಸ್ತಾರೆ, ಟಿಫಿನ್ ಮಾಡಿಸ್ತಾರೆ ಅಲ್ವಾ. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡೋಣ. ತನ್ನ 100 ಕಷ್ಟ ಸಹಿಸಿ ಮಗುವ ಪರೆವಳು, ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು. ನೋಡ್ರಿ, ಇಲ್ಲಿ ಕವಿ ಏನು ಹೇಳ್ತಾರ ಅಂದ್ರೆ, ತನ್ನ 100 ಕಷ್ಟವನ್ನು ಸಹಿಸಿ, ತನಗೆ ಏನಾದರೂ ಕಷ್ಟ ಇದ್ದರೂ ಕೂಡ ಅಲ್ಲಿ ತಾಯಿ ಏನು ಮಾಡ್ತಾಳೆ ಅಂದ್ರೆ ಅವುಗಳನ್ನೆಲ್ಲ ಸಹಿಸ್ಕೊಂಡು ಮಗುವನ್ನು ಸಾಕ್ತಾಳೆ.
ನೋಡಿರಿ, ನೀವು ಡೈಲಿ ಸ್ಕೂಲಿಗೆ ಬರ್ತಿದ್ರಿ. ಸ್ಕೂಲಿಗೆ ಬರುವಾಗ ನಿಮ್ಮ ತಾಯಿಗೆ ಕೆಲವೊಂದು ಸರಿ ಹುಷಾರಿಲ್ಲ ಅಂದರೂ ಕೂಡ ನಿಮಗೆ ಅಂಥದ್ರಲ್ಲೇ ಎದ್ದು ಟಿಫಿನ್ ಮಾಡಿ ನಿಮ್ಮನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿರ್ತಾರೆ ಅಲ್ವಾ? ಆ ರೀತಿ ತಮಗೇನೇ ನೂರಾರು ಕಷ್ಟಗಳಿದ್ದರೂ ಕೂಡ ಅವುಗಳನ್ನು ಸಹಿಸ್ಕೊಂಡು ಏನು ಮಾಡ್ತಾಳೆ ತಾಯಿ? ನಿಮ್ಮನ್ನು ಸಾಕ್ತಾಳೆ. ನೆಕ್ಸ್ಟು, ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು. ನೋಡಿರಿ, ಎಕ್ಸಾಂಪಲ್ ನೀವು ಸ್ಕೂಲಿಂದ ಹೋದ ತಕ್ಷಣ ನಿಮಗೇನಾದರೂ ಹೊಟ್ಟೆ ಹಸಿವಾಗಿತ್ತು, ಆವಾಗ ತಾಯಿ ಏನಾದರೂ ಕೆಲಸ ಮಾಡ್ತಿದ್ರಂದರೆ ಆ ಎಲ್ಲ ಕೆಲಸ ಬಿಟ್ಟು ಫಸ್ಟ್ ನಿಮ್ಗೆ ಏನು ಮಾಡ್ತಾರೆ? ಕೈಕಾಲು ಮುಖ ತೊಳ್ಕೊಂಡು ಬಾ, ಏನಾದರೂ ಹಾಕಿಕೊಡ್ತೀನಿ ತಿನ್ನಿರಿ ಅಂತ ಕರಿತಾ ಇರ್ತಾರೆ ಅಲ್ವಾ? ಇಲ್ಲಿ ತಾಯಿಗೆ ಎಷ್ಟೇ ಕಷ್ಟ ಇದ್ದರೂ ಕೆಲಸ ಇದ್ದರೂ ಅವುಗಳನ್ನು ಬಿಟ್ಟು ನಿಮಗೆ ಊಟಕ್ಕೆ ತಿಂಡಿಯನ್ನು ಕೊಡ್ತಾರೆ, ತಿನ್ನೋದಕ್ಕೆ ತಿಂಡಿಯನ್ನು ಕೊಡ್ತಾಳೆ ತಾಯಿ. ಆ ತಾಯಿಯ ಪ್ರೀತಿ ಅಷ್ಟು ದೊಡ್ಡದು. ನೆಕ್ಸ್ಟು, ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು, ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು. ನೋಡ್ರಿ, ಮಗು ತನ್ನ ಕರುಳ ಕುಡಿ, ಇದು ನನ್ನ ಕರುಳ ಕುಡಿ ಅಂತಂದು ಹೇಳಿ ತಿಳ್ಕೊತಾಳ. ನೆಕ್ಸ್ಟು, ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು. ನಿಮ್ಮ ಜೊತೆ ಏನು ಮಾಡ್ತಾರ ಅಂತಂದರೆ ಆಟ ಆಡ್ಕೊತ, ನಿಮ್ಮ ಜೊತೆ ಮಾತಾಡ್ಕೊತ ತಾವೆಲ್ಲ ಏನು ಮಾಡ್ತಾರೆ? ತಮ್ಮ ಇಡೀ ದಿನದ ಕೆಲಸವನ್ನು ಮಾಡಿ ಮುಗಿಸಿ ಮತ್ತೆ ನಿಮ್ಮ ಜೊತೆ ಏನು ಮಾಡ್ತಾರೆ? ಟೈಮನ್ನು ಸ್ಪೆಂಡ್ ಮಾಡ್ತಿರ್ತಾರೆ, ಅಂದರೆ ಸಮಯವನ್ನು ಕಳೀತಾ ಇರ್ತಾರೆ. ಮಗುವಿನ ಜೊತೆ ಆಟ ಆಡೋದಾಗಲಿ ಏನಾದರೂ ಮಾಡೋದು, ಆ ರೀತಿ ಅಲ್ಲಿ ತಾಯಿ ಮಾಡ್ತಾ ಇರ್ತಾಳೆ. ನೆಕ್ಸ್ಟು, ಮಗುವು ಅಳಲು ನೊಂದು ತಾನು ಮನದಿ ಕನಲುವಳು, ತನ್ನ ಮಗುವ ನೋಡಿ ಎಲ್ಲ ಮರೆವಳು. ಅಲ್ಲಿ ಮಗು ಅಳಾಕತ್ತಾಗ ಏನು ಮಾಡ್ತಾರ ಅಂದ್ರೆ ತಾಯಿಗೆ ಅದಕ್ಕಿಂತ ಜಾಸ್ತಿ ನೋವಾಗುತ್ತೆ. ನೀವೇನಾದರೂ ಅಳಾಕತ್ತಿದ್ರಿ ಅಂತಂದ್ರೆ, ಬಿದ್ದು ಕಾಲು ನೋವು ಏನಾದರೂ ಮಾಡ್ಕೊಂಬಂದಾಗ ಅಲ್ಲಿ ತಾಯಿ ಏನು ಮಾಡ್ತಾಳೆ? ನಿಮ್ಗಿಂತ ಜಾಸ್ತಿ ಮನಸ್ಸಿನಲ್ಲಿ ತಾನು ನೊಂದ್ಕೊತಾಳ. ಕನಲೋದು ಅಂತಂದ್ರೆ ಸಂಕಟ ಪಡೋದು, ಅಯ್ಯೋ ನನ್ನ ಮಗು ಹಿಂಗಾಯ್ತಲ್ಲ, ನನ್ನ ಮಗಳಿಗೆ ಈ ಥರ ಆಯ್ತಲ್ಲ ಅಂತಂದು ಹೇಳಿ ತಾಯಿ ಸಂಕಟವನ್ನು ಪಡ್ತಾ ಇರ್ತಾರೆ. ನೆಕ್ಸ್ಟು, ತನ್ನ ಮಗು ನೋಡಿ ಎಲ್ಲ ಮರೆವಳು ಅಂದರೆ ಅಲ್ಲಿ ತನ್ನ ಮಗುವನ್ನು ನೋಡಿ ಮತ್ತೆ ನೀವು ಆ ನೋವನ್ನು ಮರೆತು ಆಟ ಆಡಿದಾಗ ಏನು ಮಾಡ್ತಾರೆ? ಆ ಸಂಕಟ ಎಲ್ಲ ಮರೆತು ಅಯ್ಯೋ ಮತ್ತೆ ನನ್ನ ಮಗು ಆಟ ಆಡಕತ್ತು ಅಂತಂದು ಹೇಳಿ ಖುಷಿಯಿಂದ ತಾಯಿ ಏನು ಮಾಡ್ತಾಳೆ? ಮತ್ತೆ ತನ್ನ ನೋವನ್ನು ಮರೆತು ಬಿಡ್ತಾಳೆ. ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು, ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿಯಾದಳು. ಎಲ್ಲ ನೋಡ್ರಿ, ನನ್ನ ಮಗು ನಾಳೆ ಮುಂದಿನ ಈ ನಾಡ ಪ್ರಜೆ ಆಗುವಂಥದ್ದು. ಈ ನಾಡಿಗೆ ಒಬ್ಬ ಉತ್ತಮ ಪ್ರಜೆಯನ್ನೇ ಆಗಬೇಕು, ಉತ್ತಮ ಮನುಷ್ಯ ಆಗಬೇಕು, ಯಾರಿಗೂ ಕೆಟ್ಟದ್ದನ್ನು ಬಯಸಬಾರ್ದು, ಒಬ್ಬ ಒಳ್ಳೆಯ ಮನುಷ್ಯನಾಗಬೇಕು, ಒಳ್ಳೆಯ ಪ್ರಜೆ ಆಗಬೇಕು ಅಂತಂದು ಹೇಳಿ ನೆನೆಸ್ಕೋತಾಳ. ಅಂದರೆ ನಿಮಗೆ ಆಶೀರ್ವಾದವನ್ನು ಮಾಡ್ತಾಳ. ಆಮೇಲೆ ಜಗಕ್ಕೆ ಮಗು ಕೊಟ್ಟು ತಾನು ತಾಯಿಯಾದಳು. ಇಡೀ ಜಗತ್ತಿಗೆ ಸಿಗಲಾರ್ದಂತಹ ವಸ್ತು ಯಾರು ಅಂದರೆ ತಾಯಿ. ಆ ತಾಯಿ ಏನು ಮಾಡ್ತಾಳೆ ಅಂದರೆ ಜಗತ್ತಿಗೆ ಮಗುವನ್ನು ಕೊಟ್ಟು ತಾನು ತಾಯಿ ಅನ್ನುವಂತಹ ಒಂದು ಪಟ್ಟವನ್ನು ತೆಗೆದುಕೊತಾಳ. ಇಲ್ಲಾಂದರೆ ಹಂಗೆ ಎಲ್ಲರಿಗೂ ಹೋಗೋರಿಗೆ, ದಾರಿಯಾಗಿ ಹೋಗೋರಿಗೆ ಎಲ್ಲರಿಗೂ ನಾವು ತಾಯಿ, ಅಮ್ಮ, ಮಮ್ಮಿ ಅಂತ ಕರೆಯಲ್ಲ ಅಲ್ವಾ? ಅದಕ್ಕೆ ಜಗಕ್ಕೆ ಮಗು ಕೊಟ್ಟು ತಾನು ತಾಯಿ ಆದಳು. ತಾಯಿಯ ಮಹತ್ವ ಎಂಥದ್ದು, ತಾಯಿಯ ಪ್ರೀತಿ ಎಂಥದ್ದು, ಅದಕ್ಕೆ ನಾವು ಯಾವತ್ತೂ ತಾಯಿ ಮನಸ್ಸನ್ನು ನೋಯಿಸಬಾರ್ದು. ನೀವು ನಿಮ್ಮ ತಾಯಿಗೆ ಯಾವತ್ತೂ ಮಾತಾಡೋದು, ಏನಾದರೂ ಜಗಳ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ನೀವೀಗ ಎಲ್ಲರೂ ಮನೇಲಿದ್ದೀರಿ, ಅದಕ್ಕೆ ನಿಮ್ಮ ತಾಯಿಗೆ ಎಷ್ಟು ಸಾಧ್ಯತೆ ಐತಿ ಅಷ್ಟು ಕೆಲಸ ಮಾಡೋದರಲ್ಲಿ ಹೆಲ್ಪ್ ಮಾಡಬೇಕು. ನಿಮ್ಮ ತಾಯಿ ಜೊತೆ ನೀವು ಚೆನ್ನಾಗಿರಬೇಕು. ಸರಿನಾ ಮಕ್ಕಳೇ? ಧನ್ಯವಾದಗಳು.